ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಯುಗಾದಿ ಹಬ್ಬದ್ದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಯುಗಾದಿ ಹಬ್ಬ ಎಲ್ಲ ಮುಗ್ದಿರುತ್ತೆ. ಮತ್ತು ನಾನು ನಮ್ಮ ಮನೇಲಿ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಹಬ್ಬನ ಮಾಡಿಕೊಂಡೆ ಮತ್ತು ಸಿಂಪಲ್ಲಾಗಿ ಅಡುಗೆನ ಯಾವ್ಯಾವ ಅಡುಗೆನ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗ ಎದ್ದು ರಂಗೋಲಿನ ಹಾಕಿದ್ದೀನಿ. ಹಬ್ಬದಲ್ಲಿ ರಂಗೋಲಿ ಸ್ವಲ್ಪ ದೊಡ್ಡದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸೊ ನಾನು ತುಂಬ ಸಿಂಪಲ್ಲಾಗೆ ಬಿಡಿಸ್ಕೊಂಡಿದ್ದೀನಿ ಇವತ್ತು. ನನಗೆ ಇದ್ದಿದ್ದು ಬೇರೆ ಇದು ಬಿಡಿಸ್ಬೇಕು ಅಂತ, ಬಟ್ ಟೈಮು ಆಗಲಿಲ್ಲ ನನಗೆ. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇನ್ನು ಬಣ್ಣ ಹಾಕೋಕ್ಕಾಗಿಲ್ಲ ಅಂತ ಸ್ವಲ್ಪ ಇಟ್ಟಿಗೆ ಪುಡಿನೂ ಸಹ ಹಾಕಿದ್ದೀನಿ. ಈ ರೀತಿ ಕಾಣಿಸ್ತಿದೆ ಫೈನಲಾಗಿ. ಮತ್ತು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಮನೆ ಕೆಲಸನೂ ಅಷ್ಟೇ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡಿದ್ದೆ. ಇನ್ನು ಒಬ್ಬಿಟ್ಟು ಆಲ್ರೆಡಿ ಹಿಂದಿನ ದಿವಸನೇ ರೆಡಿಯಾಗಿತ್ತು. ಇನ್ನು ದೇವ್ರ ಪಾತ್ರೆನೂ ಅಷ್ಟೇ ಎಲ್ಲ ನೀಟಾಗೆಲ್ಲ ತೊಳ್ಕೊಂಡು ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ, ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು. ಎಷ್ಟೇ ಬೇಗ ಕೆಲಸ ಮಾಡಿಕೊಂಡ್ರು ಮನೇಲಿ ಮಕ್ಕಳಿದ್ರೆ ಸ್ವಲ್ಪ ಲೇಟಾಗಿ ಆಗೋಗುತ್ತೆ ಕೆಲಸಗಳು. ಇನ್ನು ಪೂಜೆನೂ ಅಷ್ಟೇ ತುಂಬ ಸಿಂಪಲ್ಲಾಗೆ ಮುಗಿಸ್ಕೊಂಡಿದ್ದೀನಿ. ಪೂಜೆ ಮಾಡೋದಕ್ಕೆ ಮನಸ್ಸಿರಲಿಲ್ಲ, ಆದರೂ ಯುಗಾದಿ ಹಬ್ಬ ವರ್ಷದ್ದು ಮೊದಲನೇ ಹಬ್ಬ, ನಮಗೆ ಹೊಸ ವರ್ಷ ಶುರುವಾಗುವಂತಹದ್ದು ಯುಗಾದಿ. ಸೊ ಹಾಗಾಗಿ ಮನೇಲಿ ನಮಗೆ ಮನಸ್ಸಿಲ್ಲ ಅಂದರೂ ಪರವಾಗಿಲ್ಲ, ಮನೇಲಿರೋ ಮಕ್ಕಳಿಗೆ ಮನೇಲಿ ಇರೋರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ತುಂಬ ಸಿಂಪಲ್ಲಾಗಿಯೇ ಹಬ್ಬನ ಮಾಡ್ಕೊಂಡಿದ್ದೀನಿ. ಏನಾಯಿತು, ಏನಕ್ಕೆ ಮನಸ್ಸಿಲ್ಲ, ಯಾಕೆ ವಿಡಿಯೋಗಳು ಅಪ್ಲೋಡ್ ಆಗ್ತಿಲ್ಲ, ತುಂಬ ನಿಧಾನ ಆಗ್ತಿದೆ ಅನ್ನೋದು ಪ್ರತಿಯೊಂದನ್ನು ಸಹ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಆಲ್ರೆಡಿ ವಿಡಿಯೋ ರೆಡಿಯಾಗಿದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ ಮತ್ತು ಟೈಮು ಇಲ್ಲ. ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದರಲ್ಲೂ ನೀವು ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ನಾನು ತುಂಬ ದಿವಸ ಆದಮೇಲೆ, ಹಬ್ಬ ಮುಗಿದು 17 ದಿವಸ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ನಮಗೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡೋದು ಮತ್ತು ಎಡಿಟ್ ಮಾಡೋದು ಇದರಲ್ಲಿ ಮನಸ್ಸು ಸ್ವಲ್ಪ ಕಮ್ಮಿ. ಇನ್ನು ಫೈನಲಾಗಿ ಈ ರೀತಿ ಪೂಜೆನ ಸಹ ಮುಗಿಸ್ಕೊಂಡಿದ್ದೀನಿ. ಈಗ ತುಂಬ ಸಿಂಪಲ್ಲಾಗಿ ಸಹ ಅಡುಗೆನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನು ತುಂಬ ದಿವಸ ಆಗಿತ್ತು ನಾನು ಅಡುಗೆನ ಮಾಡಿ, ಅದರಲ್ಲೂ ವೆಜಿಟೇಬಲ್ ಪಲಾವ್ನಂತೂ ತುಂಬ ದಿವಸ ಆಗೋಗಿತ್ತು ಮಾಡಿ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ತುಂಬ ಮಿಸ್ ಮಾಡ್ಕೋತಿದ್ರು ಈ ಟೇಸ್ಟು. ಏಕೆಂದರೆ ನಾನು ಫಸ್ಟ್ ಅಡುಗೆ ಕಲ್ತಿದ್ದೆ ನನ್ನ ಪಲಾವ್ ಮಾಡೋದು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಈ ಪಲಾವ್ ತುಂಬ ಇಷ್ಟ ಆಗುತ್ತೆ. ನಮ್ಮ ಅಪ್ಪಂಗೂ ಅಷ್ಟೇ ತುಂಬ ಇಷ್ಟ ಈ ಪಲಾವು. ಬಟ್ ಏನು ಮಾಡೋದು, ನಮ್ಮಪ್ಪ ನಮ್ಮ ಜೊತೆ ಇವಾಗಿಲ್ಲ ಈ ಪಲಾವ್ ತಿನ್ನೋದಕ್ಕೆ, ಏನು ಮಾಡೋಂಗಿಲ್ಲ. ಇನ್ನು ಇದು ಅಷ್ಟೇ ಎಲ್ಲ ಹಿಂದಿನ ದಿವಸನೇ ಹೆಚ್ಚಿಟ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಖಾರನೂ ಅಷ್ಟೇ ನಾರ್ಮಲಾಗಿ ಎಲ್ಲ ಹೇಗೆ ಹಾಕೋತಾರೆ ನಾನು ಅಷ್ಟೇ ಹಾಕ್ಕೊಳ್ಳೋದು. ಇನ್ನು ಒಗ್ಗರಣೆಗೆ ಸ್ವಲ್ಪ ಕಸೂರಿ ಮೇಥಿ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟೊಂದು ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾಯಕ್ಕಿಟ್ಟು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ. ಇವಾಗ ಕಸೂರಿ ಮೇಥಿ, ಲವಂಗ, ಚಕ್ಕೆ ಇವೆಲ್ಲನೂ ಎಣ್ಣೆಗೆ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಇದನ್ನು ಇದು ಫ್ರೈ ಮಾಡ್ಕೋಬೇಕು. ಹೆಂಗೆ ಅಂತ ಅಂದರೆ, ಇದು ನೀಟಾಗಿ ಹಸಿ ವಾಸನೆ ಮತ್ತು ಫುಲ್ಲು ಕಲರೆಲ್ಲ ಬದಲಾಗೋವರೆಗೂ, ಈರುಳ್ಳಿ ಫುಲ್ ಸಣ್ಣ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ವೆಜಿಟೇಬಲ್ ಪಲಾವ್ ಚೆನ್ನಾಗಿ ಬರಲ್ಲ. ನಾವು ಯಾವ ಮೆಥಡಲ್ಲಿ ಮಾಡ್ತೀವಿ ಅದೇ ಮೆಥಡಲ್ಲಿ ಮಾಡಿದ್ರೆ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಟೊಮೊಟೊನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಖಾರನೂ ಸಹ ಹಾಕೋತಾ ಇದ್ದೀನಿ. ಈ ಖಾರಕ್ಕೆ ನಾನು ಮಾಮೂಲಿ ಮೆಂತ್ಯ ಮತ್ತು ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇಷ್ಟನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡಿರೋದು ನಾನು. ಅಷ್ಟು ಬಿಟ್ಟರೆ ಇನ್ಯಾವ ಮಸಾಲನೂ ಇದಕ್ಕೆ ಹಾಕ್ಕೊಂಡಿಲ್ಲ ನಾನು. ಇವಾಗ ನಾನು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು, ಮತ್ತು ನಾನು ಹಸಿರು ಮೆಣಸಿನ್ಕಾಯಿ ಹಾಕೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ನೀವು ಮಾಡೋದಾದರೆ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ. ಬಟ್ ನಾವು ಯಾರೂ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಕಾದ್ಮೇಲೆ ಒಂದು 5 ನಿಮಿಷ ಬಾಡಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ನಾವು ಮೆಂತ್ಯ ಸೊಪ್ಪು, ಪಾಲಕ್ ಏನು ಸೊಪ್ಪಿದ್ರೂ ಹಾಕ್ಕೊಳ್ಳಿ, ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ, ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಅಷ್ಟೇ, ಟೊಮೊಟೊನ ಈಗ ಆ್ಯಡ್ ಮಾಡಿಕೊಂಡ್ರೆ ಪಲಾವು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಪಲಾವು. ಈಗ ಟೊಮೊಟೊ ಎಲ್ಲ ಆ್ಯಡ್ ಮಾಡಾಯಿತು. ಇನ್ನು ನೆಕ್ಸ್ಟು ವೆಜಿಟೇಬಲ್ಗಳೆಲ್ಲನೂ ತೊಳೆದಿಟ್ಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಹಾಕಾದ್ಮೇಲೆ ಅಷ್ಟೇ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಒಂದೊಂದೇ ಮೆಥಡಲ್ಲಿ ಮಾಡ್ಕೊಂಡೋದ್ರೆ ಪಲಾವ್ ಸೀರಿಯಸ್ಸಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನಾನು ವೆಜಿಟೇಬಲ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು
ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಮೊಸರು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೇಮು ಬಿರಿಯಾನಿ ಸ್ಟೈಲಲ್ಲೇ ಬಿರಿಯಾನಿ ರುಚಿ ಕೊಡುತ್ತಲ್ಲ ಆ ರೀತಿಯೇ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಮೊಸರು ಹಾಕೊಂಡು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಈ ಥರ ಬೇಯಿಸ್ಕೊಂಡ್ರೆ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ಸೊ ಹಾಗಾಗಿ ನಂತರ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ಅಕ್ಕಿನ ಹಾಕಿದ್ದೀನಿ. ಇವಾಗ ಅಕ್ಕಿನೂ ಅಷ್ಟೇ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಅಕ್ಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಇರುತ್ತಲ್ವ, ಅದನ್ನು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ನೀರೇನಾದ್ರು ಸ್ವಲ್ಪ ಜಾಸ್ತಿ ಆದರೂ ಪಲಾವು ಫುಲ್ಲು ಗಿಣ್ ಥರ ಆಗುತ್ತೆ. ಆವಾಗ ತಿನ್ನಕ್ಕೆ ಚೆನ್ನಾಗಿ ಅನಿಸಲ್ಲ. ಉದ್ರುದ್ರಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ. ಇಲ್ಲ ನೀವು ಕುದಿಸಿರೋ ನೀರಾದರೂ ಹಾಕೋಬೋದು, ಇಲ್ಲ ತಣ್ಣಗಿರೋ ನೀರಾದರೂ ಹಾಕೋಬೋದು. ನಾನಿಲ್ಲಿ ತಣ್ಣಗಿರೋ ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದು, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ 1 ಸ್ಪೂನ್ ತುಪ್ಪನೂ ಹಾಕೋಬೋದು. ಇವಾಗ ನಾನು ವಿಷಲ್ ಹಾಕಿ 2 ವಿಷಲ್ನ ಕೂಗಿಸ್ಕೊತೀನಿ. ಆಮೇಲೆ ಇವಾಗ ನಾನು ನೆಂಚ್ಕೊಳ್ಳೋಕ್ಕೆ ಮೊಸರು ಬಜ್ಜಿನೂ ಸಹ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸ್ವೀಟಿಗೆ ಅಂತ ಅಂದ್ಬಿಟ್ಟು ನನ್ನ ಮಗ ಪಾಯಸ ಕೇಳ್ತಿದ್ದ ಅಂತ ಅಂದ್ಬಿಟ್ಟು ರಾತ್ರಿನೇ ಸಬ್ಬಕ್ಕಿ ನೆನೆಸಿದ್ದೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಸಬ್ಬಕ್ಕಿ ಮತ್ತು ಶಾವಿಗೆನ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ತುಪ್ಪ ಕಾದ ನಂತರ ನಾನು ಇದಕ್ಕೆ ಮಾಮೂಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಹುರ್ಕೋತೀನಿ. ನನಗೆ ಪಾಯಸ ಅಂತಂದರೆ ಅಷ್ಟೊಂದು ಇತ್ತೀಚೆಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಸ್ವಲ್ಪ ಅಷ್ಟೇ ಪಾಪು ಕೇಳ್ತಿದ್ದ ಅಂತ ಅಂದ್ಬಿಟ್ಟು ಅವನಿಗೊಂದು ಸ್ವಲ್ಪ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಹುರ್ಕೋತೀನಿ. ನಾನೇನು ಎಕ್ಸ್ಟ್ರಾ ಮಾಡ್ಕೊಳಕ್ಕೆ ಹೋಗಲ್ಲ, ಎಲ್ಲ ಒಂದರಲ್ಲೇ ಆಗೋ ರೀತಿಲಿ ಮಾಡ್ಕೋತೀನಿ. ಯಾಕೆಂದರೆ ಇವಾಗಿನ ಟೈಮು ಆ ರೀತಿ ಇದೆ ನನಗೆ. ಸೊ ಹಾಗಾಗಿ ಯಾವುದ್ರ ಮೇಲೂ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ನನಗೆ. ಸೊ ಆದರೂ ಹಬ್ಬ ಅಲ್ವಾ, ಮಕ್ಕಳು ಕೇಳ್ತಿದ್ದಾರಲ್ಲೇ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾ ಇರೋದು. ಇನ್ನು ಸಬ್ಬಕ್ಕಿನೂ ಅಷ್ಟೇ ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇದನ್ನು ಅಷ್ಟೇ ತುಪ್ಪದೊಳಕ್ಕೆ ನೀಟಾಗಿ ತೊಳೆದಿಟ್ಕೊಂಡು ಹಾಕೊಂಡ್ಬಿಡ್ತೀನಿ. ಶಾವಿಗೆ ಎಲ್ಲ ನಾನು ಶಾವಿಗೆ ಜಾಸ್ತಿ ಹುರ್ಕೊಳ್ಳಲ್ಲ, ಸ್ವಲ್ಪ ಬೆಚ್ಚಗಾಗೋಷ್ಟಷ್ಟೇ ಹುರ್ಕೊಳ್ಳೋದು. ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಹಾಲನ್ನ ಕುದಿಯೋಕೆ ಇಟ್ಟಿದ್ದೆ. ಇವಾಗ ಕುದಿತಿರೋ ಹಾಲನ್ನ ಸಹ ಶಾವಿಗೆ ಒಳಗೆ ಹಾಕೋತಾ ಇದ್ದೀನಿ. ಹಾಲು ಅಷ್ಟೇ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ಸಕ್ಕರೆ ಹಾಕೋಬೇಕು. ಫಸ್ಟೇ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಮುದ್ದೆ ಥರ ಆಗುತ್ತೆ. ಇವಾಗ ನಾನು ಸ್ವಲ್ಪ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಾದಾಮ್ ಪೌಡ್ರ್ ಇದ್ದರೆ ಟೇಸ್ಟು, ಕಲರ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈಗ MTR ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಸಕ್ಕರೆ ಲಾಸ್ಟಿಗೆ ತೊಗೋತಾ ಇದ್ದೀನಿ. ಶಾವಿಗೆ ಎಲ್ಲ ಬೆಂದ ಮೇಲೆ ಫಸ್ಟೇ ಸಕ್ಕರೆ ಹಾಕಿದ್ರೆ ಮುದ್ದೆ ಥರ ಆಗುತ್ತೆ. ನಮಗೆ ಸ್ವಲ್ಪ ತೆಳು ಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು, ತಿನ್ನೋದಕ್ಕೆ ರುಚಿಯಾಗಿರಬೇಕು ಅಂತಂದರೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟಾಗಿ ಪಾಯಸನೂ ಎಲ್ಲ ಆಯಿತು. ಇವಾಗ ಹಬ್ಬದ ಅಡುಗೆ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟು ಹಿಂದಿನ ದಿವಸನೇ ಮಾಡಿದ್ದು. ಇನ್ನು ಪಲಾವು, ವೆಜಿಟೇಬಲ್ ಪಲಾವು, ಪಾಯಸ, ಒಬ್ಬಟ್ಟು ಮತ್ತು ಮೊಸರು ಬಜ್ಜಿ ಇಷ್ಟು ನಮ್ಮ ಮನೇಲಿ ಯುಗಾದಿ ಹಬ್ಬದ ಅಡುಗೆ. ತುಂಬ ಸಿಂಪಲ್ಲಾಗಿ ಹಬ್ಬ ಮುಗಿಸ್ಕೊಂಡೆ ಮತ್ತು ತುಂಬ ಸಿಂಪಲ್ಲಾಗಿ ಸಹ ಅಡುಗೆನೂ ಸಹ ಮುಗಿಸ್ಕೊಂಡೆ. ನಿಮ್ಮ ಮನೇಲಿ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.